ಹೊನ್ನಕೇರಿ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಮನೆ ಮಾಡಿದ ಸಂಭ್ರಮ ಅಂತ ಹೇಳ್ಬೋದು. ಲಕ್ಷ ದೀಪ ಉತ್ಸವ ಹಿನ್ನೆಲೆಯಲ್ಲಿ ನೋಡ್ಬೋದು ನೀವು, ಸಹಸ್ರಾರು ಸಂಖ್ಯೆಯಲ್ಲಿ ತಾಯಂದಿರೇನದಂದ್ರೆ ದೇವಸ್ಥಾನದಲ್ಲಿ ದೀಪಗಳನ್ನ ಹಚ್ಚುವ ಮೂಲಕ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಜಿಲ್ಲೆಯ ಅತ್ಯಂತ ಶಕ್ತಿಶಾಲಿ ಅತಿ ಹೆಚ್ಚು ಜನರದ ಆರಾಧ್ಯ ದೈವದ ಶ್ರೀ ಹೊನ್ನಕೇರಿ ಸಿದ್ದೇಶ್ವರ ದೇವಸ್ಥಾನದಲ್ಲಿ ನಾವಿದ್ದೀವಿ. ನೋಡ್ಬೋದು, ಒಂದು ಲಕ್ಷ ದೀಪ ಉತ್ಸವ ನಡೀತಾ ಇದೆ. ದೇವಸ್ಥಾನದ ಆವರಣದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ತಾಯಂದಿರು ದೀಪ ಹಚ್ಚುವ ಮೂಲಕ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಲಕ್ಷ ದೀಪ ಉತ್ಸವದ ಸಂಭ್ರಮ ಏನದಂದ್ರೆ ಮನೆ ಮಾಡ್ಯದ ಅಂತ ಹೇಳ್ಬೋದು. ನೋಡ್ಬೋದು ನೀವು ದೃಶ್ಯದಲ್ಲಿ ಯಾವ ರೀತಿ ದೀಪಗಳನ್ನು ಹಚ್ತಾ ಇದ್ದಾರೆ. ಇಡೀ ಕುಟುಂಬಸ್ಥರು ಪರಿವಾರದವರು ದೀಪಗಳನ್ನು ಹಚ್ಚುವ ಮೂಲಕ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸಾಕಷ್ಟು ಸಂಭ್ರಮ ಹೊನ್ನಕೇರಿ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಮನೆ ಮಾಡ್ಯದ ಅಂತ ಹೇಳ್ಬೋದು. ಇಲ್ಲಿ ಈಗಾಗಲೇ ದೀಪವನ್ನು ಹಚ್ತಾ ಇದ್ದಾರೆ. ಯಾವ ರೀತಿ ಖುಷಿ ಆಗ್ತಾ ಇದೆ? ಇವತ್ತು ನಾವು ಇಲ್ಲಿ ಹೊನ್ನಕೇರಿ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಲಕ್ಷ ದೀಪೋತ್ಸವ ಮಾಡ್ತಾ ಇದ್ದಾರೆ. ಮತ್ತು ಬೆಳಗ್ಗೆ ಕಳಸಾರೋಹಣ ಮಾಡಿದ್ದಾರೆ. 3 ದಿನ ಸತತವಾಗಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಇವತ್ತು ನಮ್ಮ ಮನಸ್ಸಿನಲ್ಲಿ ಏನದ ಮನೋಕಾಮನೆ ಎಲ್ಲ ನಾವು ದೀಪ ಹಚ್ಚುವ ಮೂಲಕ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಮತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಇಲ್ಲಿ ನೆರೆದಿದ್ದಾರೆ. ಇದನ್ನು ನೋಡಿ ತುಂಬ ಖುಷಿ ಆಗ್ತಾ ಇದೆ. ದೀಪಗಳನ್ನು ಹಚ್ತಾ ಇದ್ರಲ್ಲ? ಹೌದು, ದೀಪ ಹಚ್ತಾ ಇದ್ದೀವಿ. ಯಾವ ರೀತಿ ಒಂದು ಖುಷಿ ಆಗ್ತಾ ಇದೆ ಅಂದ್ರೆ ದೇವರಲ್ಲಿ ಏನು ಪ್ರಾರ್ಥನೆ ಮಾಡ್ತಾ ಇದ್ರಿ? ಈ ನಮ್ದು ಏನು ಮನಸ್ಸಿನದ ಅದನ್ನು ಇದು ಮಾಡ್ಕೊಂಡು ನೆರವೇರ್ಸಪ್ಪ ದೇವ್ರೆ ಅಂತೇಳಿ ನಾವು ದೀಪ ಹಚ್ತಾ ಇದ್ದೀವಿ ರೀ. ತುಂಬ ಖುಷಿ ಆಗ್ತಾ ಇದೆ ಇದನ್ನು ನೋಡಿ. ಇದು ಸಂಭ್ರಮ ಅನ್ಬೋದು. ನೋಡ್ಬೋದು ನೀವು, ಸಾಕಷ್ಟು ಜನ ಮೊಬೈಲಲ್ಲಿ ವಿಡಿಯೋ ಕಾಲ್ ಮಾಡಿ ಅವ್ರ ಸಂಬಂಧಿಕರನ್ನು ತೋರಿಸೋದಿರ್ಬೋದು, ಮತ್ತು ಅದೇ ರೀತಿ ಸೆಲ್ಫಿ ಫೋಟೋಗಳನ್ನ ಇಳಿಸ್ಕೊಂಬೋದಿರ್ಬೋದು. ಹೀಗಾಗಿ ನಿಜಕ್ಕೂ ಹೊನ್ನಕೇರಿ ಸಿದ್ದೇಶ್ವರ ದೇವಸ್ಥಾನದ ಆವರಣದಲ್ಲಿ ಸಂಭ್ರಮ ಮನೆ ಮಾಡ್ಯದ ಅಂತ ಹೇಳ್ಬೋದು. ಲಕ್ಷ ದೀಪ ಉತ್ಸವ ಹಿನ್ನೆಲೆಯಲ್ಲಿ ನೋಡ್ಬೋದು ನೀವು ಯಾವ ರೀತಿ ದೀಪಗಳನ್ನು ಹಚ್ಚುವ ಮೂಲಕ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಭಕ್ತಾದಿಗಳು. ಹೀಗಾಗಿ ಲಕ್ಷ ದೀಪ ಉತ್ಸವದ ಸಂಭ್ರಮ ಬೀದರ್ನ ಹೊನ್ನಕೇರಿ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಮನೆ ಮಾಡ್ಯದ ಅಂತ ಹೇಳ್ಬೋದು. ಹೀಗಾಗಿ ಲಕ್ಷ ದೀಪ ಉತ್ಸವದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಏನದಂದ್ರೆ ತಾಯಂದಿರು, ಮಹಿಳೆಯರು, ಯುವತಿಯರು ಭಾಗಿಯಾಗಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಹೊನ್ನಕೇರಿ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಮನೆ ಮಾಡಿದ ಸಂಭ್ರಮ ಅಂತ ಹೇಳ್ಬೋದು. ಲಕ್ಷ ದೀಪ ಉತ್ಸವ ಹಿನ್ನೆಲೆಯಲ್ಲಿ ನೋಡ್ಬೋದು ನೀವು, ಸಹಸ್ರಾರು ಸಂಖ್ಯೆಯಲ್ಲಿ ತಾಯಂದಿರೇನದಂದ್ರೆ ದೇವಸ್ಥಾನದಲ್ಲಿ ದೀಪಗಳನ್ನ ಹಚ್ಚುವ ಮೂಲಕ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಜಿಲ್ಲೆಯ ಅತ್ಯಂತ ಶಕ್ತಿಶಾಲಿ ಅತಿ ಹೆಚ್ಚು ಜನರದ ಆರಾಧ್ಯ ದೈವದ ಶ್ರೀ ಹೊನ್ನಕೇರಿ ಸಿದ್ದೇಶ್ವರ ದೇವಸ್ಥಾನದಲ್ಲಿ ನಾವಿದ್ದೀವಿ. ನೋಡ್ಬೋದು, ಒಂದು ಲಕ್ಷ ದೀಪ ಉತ್ಸವ ನಡೀತಾ ಇದೆ. ದೇವಸ್ಥಾನದ ಆವರಣದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ತಾಯಂದಿರು ದೀಪ ಹಚ್ಚುವ ಮೂಲಕ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಲಕ್ಷ ದೀಪ ಉತ್ಸವದ ಸಂಭ್ರಮ ಏನದಂದ್ರೆ ಮನೆ ಮಾಡ್ಯದ ಅಂತ ಹೇಳ್ಬೋದು. ನೋಡ್ಬೋದು ನೀವು ದೃಶ್ಯದಲ್ಲಿ ಯಾವ ರೀತಿ ದೀಪಗಳನ್ನು ಹಚ್ತಾ ಇದ್ದಾರೆ. ಇಡೀ ಕುಟುಂಬಸ್ಥರು ಪರಿವಾರದವರು ದೀಪಗಳನ್ನು ಹಚ್ಚುವ ಮೂಲಕ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸಾಕಷ್ಟು ಸಂಭ್ರಮ ಹೊನ್ನಕೇರಿ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಮನೆ ಮಾಡ್ಯದ ಅಂತ ಹೇಳ್ಬೋದು. ಇಲ್ಲಿ ಈಗಾಗಲೇ ದೀಪವನ್ನು ಹಚ್ತಾ ಇದ್ದಾರೆ. ಯಾವ ರೀತಿ ಖುಷಿ ಆಗ್ತಾ ಇದೆ? ಇವತ್ತು ನಾವು ಇಲ್ಲಿ ಹೊನ್ನಕೇರಿ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಲಕ್ಷ ದೀಪೋತ್ಸವ ಮಾಡ್ತಾ ಇದ್ದಾರೆ. ಮತ್ತು ಬೆಳಗ್ಗೆ ಕಳಸಾರೋಹಣ ಮಾಡಿದ್ದಾರೆ. 3 ದಿನ ಸತತವಾಗಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಇವತ್ತು ನಮ್ಮ ಮನಸ್ಸಿನಲ್ಲಿ ಏನದ ಮನೋಕಾಮನೆ ಎಲ್ಲ ನಾವು ದೀಪ ಹಚ್ಚುವ ಮೂಲಕ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಮತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಇಲ್ಲಿ ನೆರೆದಿದ್ದಾರೆ. ಇದನ್ನು ನೋಡಿ ತುಂಬ ಖುಷಿ ಆಗ್ತಾ ಇದೆ. ದೀಪಗಳನ್ನು ಹಚ್ತಾ ಇದ್ರಲ್ಲ? ಹೌದು, ದೀಪ ಹಚ್ತಾ ಇದ್ದೀವಿ. ಯಾವ ರೀತಿ ಒಂದು ಖುಷಿ ಆಗ್ತಾ ಇದೆ ಅಂದ್ರೆ ದೇವರಲ್ಲಿ ಏನು ಪ್ರಾರ್ಥನೆ ಮಾಡ್ತಾ ಇದ್ರಿ? ಈ ನಮ್ದು ಏನು ಮನಸ್ಸಿನದ ಅದನ್ನು ಇದು ಮಾಡ್ಕೊಂಡು ನೆರವೇರ್ಸಪ್ಪ ದೇವ್ರೆ ಅಂತೇಳಿ ನಾವು ದೀಪ ಹಚ್ತಾ ಇದ್ದೀವಿ ರೀ. ತುಂಬ ಖುಷಿ ಆಗ್ತಾ ಇದೆ ಇದನ್ನು ನೋಡಿ. ಇದು ಸಂಭ್ರಮ ಅನ್ಬೋದು. ನೋಡ್ಬೋದು ನೀವು, ಸಾಕಷ್ಟು ಜನ ಮೊಬೈಲಲ್ಲಿ ವಿಡಿಯೋ ಕಾಲ್ ಮಾಡಿ ಅವ್ರ ಸಂಬಂಧಿಕರನ್ನು ತೋರಿಸೋದಿರ್ಬೋದು, ಮತ್ತು ಅದೇ ರೀತಿ ಸೆಲ್ಫಿ ಫೋಟೋಗಳನ್ನ ಇಳಿಸ್ಕೊಂಬೋದಿರ್ಬೋದು. ಹೀಗಾಗಿ ನಿಜಕ್ಕೂ ಹೊನ್ನಕೇರಿ ಸಿದ್ದೇಶ್ವರ ದೇವಸ್ಥಾನದ ಆವರಣದಲ್ಲಿ ಸಂಭ್ರಮ ಮನೆ ಮಾಡ್ಯದ ಅಂತ ಹೇಳ್ಬೋದು. ಲಕ್ಷ ದೀಪ ಉತ್ಸವ ಹಿನ್ನೆಲೆಯಲ್ಲಿ ನೋಡ್ಬೋದು ನೀವು ಯಾವ ರೀತಿ ದೀಪಗಳನ್ನು ಹಚ್ಚುವ ಮೂಲಕ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಭಕ್ತಾದಿಗಳು. ಹೀಗಾಗಿ ಲಕ್ಷ ದೀಪ ಉತ್ಸವದ ಸಂಭ್ರಮ ಬೀದರ್ನ ಹೊನ್ನಕೇರಿ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಮನೆ ಮಾಡ್ಯದ ಅಂತ ಹೇಳ್ಬೋದು. ಹೀಗಾಗಿ ಲಕ್ಷ ದೀಪ ಉತ್ಸವದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಏನದಂದ್ರೆ ತಾಯಂದಿರು, ಮಹಿಳೆಯರು, ಯುವತಿಯರು ಭಾಗಿಯಾಗಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಹೊನ್ನಕೇರಿ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಮನೆ ಮಾಡಿದ ಸಂಭ್ರಮ ಅಂತ ಹೇಳ್ಬೋದು. ಲಕ್ಷ ದೀಪ ಉತ್ಸವ ಹಿನ್ನೆಲೆಯಲ್ಲಿ ನೋಡ್ಬೋದು ನೀವು, ಸಹಸ್ರಾರು ಸಂಖ್ಯೆಯಲ್ಲಿ ತಾಯಂದಿರೇನದಂದ್ರೆ ದೇವಸ್ಥಾನದಲ್ಲಿ ದೀಪಗಳನ್ನ ಹಚ್ಚುವ ಮೂಲಕ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಜಿಲ್ಲೆಯ ಅತ್ಯಂತ ಶಕ್ತಿಶಾಲಿ
ಅತಿ ಹೆಚ್ಚು ಜನರದ ಆರಾಧ್ಯ ದೈವವಾದ ಶ್ರೀ ಹೊನ್ನಕೇರಿ ಸಿದ್ದೇಶ್ವರ ದೇವಸ್ಥಾನದಲ್ಲಿ ನಾವಿದ್ದೀವಿ. ನೋಡ್ಬೋದು, ಒಂದು ಲಕ್ಷ ದೀಪ ಉತ್ಸವ ನಡೀತಾ ಇದೆ. ದೇವಸ್ಥಾನದ ಆವರಣದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ತಾಯಂದಿರು ದೀಪ ಹಚ್ಚುವ ಮೂಲಕ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಲಕ್ಷ ದೀಪ ಉತ್ಸವದ ಸಂಭ್ರಮ ಏನದಂದ್ರೆ ಮನಿ ಮಾಡ್ಯದ ಅಂತ ಹೇಳ್ಬೋದು. ನೋಡ್ಬೋದು ನೀವು ದೃಶ್ಯದಲ್ಲಿ ಯಾವ ರೀತಿ ದೀಪಗಳನ್ನು ಹಚ್ತಾ ಇದ್ದಾರೆ. ಇಡೀ ಕುಟುಂಬಸ್ಥರು, ಪರಿವಾರದವರು ದೀಪಗಳನ್ನು ಹಚ್ಚುವ ಮೂಲಕ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸಾಕಷ್ಟು ಸಂಭ್ರಮ ಹೊನ್ನಕೇರಿ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಮನಿ ಮಾಡ್ಯದ ಅಂತ ಹೇಳ್ಬೋದು. ಇಲ್ಲಿ ಏನು ಈಗಾಗಲೇ ದೀಪವನ್ನು ಹಚ್ತಾ ಇದ್ದಾರೆ. ಯಾವ ರೀತಿ ಖುಷಿ ಆಗ್ತಾ ಇದೆ? ಇವತ್ತು ನಾವು ಇಲ್ಲಿ ಹೊನ್ಕೇರಿ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಲಕ್ಷ ದೀಪೋತ್ಸವ ಮಾಡ್ತಾ ಇದ್ದಾರೆ. ಮತ್ತು ಬೆಳಗ್ಗೆ ಕಳಸಾರೋಹಣ ಮಾಡಿದ್ದಾರೆ. 3 ದಿನ ಸತತವಾಗಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಇವತ್ತು ನಮ್ಮ ಮನಸ್ಸಿನಲ್ಲಿ ಏನದ ಮನೋಕಾಮನೆ ಎಲ್ಲ ನಾವು ದೀಪ ಹಚ್ಚುವ ಮೂಲಕ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಮತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಇಲ್ಲಿ ನೆರೆದಿದ್ದಾರೆ. ಇದನ್ನು ನೋಡಿ ತುಂಬ ಖುಷಿ ಆಗ್ತಾ ಇದೆ. ದೀಪಗಳನ್ನು ಹಚ್ತಾ ಇದ್ರಲ್ಲ? ಹೌದು, ದೀಪ ಹಚ್ತಾ ಇದ್ದೀವಿ. ಯಾವ ರೀತಿ ಒಂದು ಖುಷಿ ಆಗ್ತಾ ಇದೆ ಅಂದ್ರೆ ದೇವರಲ್ಲಿ ಏನು ಪ್ರಾರ್ಥನೆ ಮಾಡ್ತಾ ಇದ್ರಿ? ಈ ನಮ್ದು ಏನು ಮನಸ್ಸಿನದ ಅದನ್ನು ಇದು ಮಾಡ್ಕೊಂಡು ನೆರವೇರ್ಸಪ್ಪ ದೇವ್ರೆ ಅಂತೇಳಿ ನಾವು ದೀಪ ಹಚ್ತಾ ಇದ್ದೀವಿ ರೀ. ತುಂಬ ಖುಷಿ ಆಗ್ತಾ ಇದೆ ಇದನ್ನು ನೋಡಿ. ಇದು ಸಂಭ್ರಮ ಅನ್ಬೋದು. ನೋಡ್ಬೋದು ನೀವು ಸಾಕಷ್ಟು ಜನ ಮೊಬೈಲಲ್ಲಿ ವಿಡಿಯೋ ಕಾಲ್ ಮಾಡಿ ಅವ್ರ ಸಂಬಂಧಿಕರನ್ನು ತೋರಿಸೋದಿರ್ಬೋದು, ಮತ್ತು ಅದೇ ರೀತಿ ಸೆಲ್ಫಿ ಫೋಟೋಗಳನ್ನ ಇಳಿಸ್ಕೊಂಬೋದಿರ್ಬೋದು. ಹೀಗಾಗಿ ನಿಜಕ್ಕೂ ಹೊನ್ನಕೇರಿ ಸಿದ್ದೇಶ್ವರ ದೇವಸ್ಥಾನದ ಆವರಣದಲ್ಲಿ ಸಂಭ್ರಮ ಮನಿ ಮಾಡ್ಯದ ಅಂತ ಹೇಳ್ಬೋದು. ಲಕ್ಷ ದೀಪ ಉತ್ಸವ ಹಿನ್ನೆಲೆಯಲ್ಲಿ ನೋಡ್ಬೋದು ನೀವು ಯಾವ ರೀತಿ ದೀಪಗಳನ್ನು ಹಚ್ಚುವ ಮೂಲಕ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಭಕ್ತಾದಿಗಳು. ಹೀಗಾಗಿ ಲಕ್ಷ ದೀಪ ಉತ್ಸವದ ಸಂಭ್ರಮ ಬೀದರ್ನ ಹೊನ್ನಕೇರಿ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಮನಿ ಮಾಡ್ಯದ ಅಂತ ಹೇಳ್ಬೋದು. ಹೀಗಾಗಿ ಲಕ್ಷ ದೀಪ ಉತ್ಸವದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಏನದಂದ್ರೆ ತಾಯಂದಿರು, ಮಹಿಳೆಯರು, ಯುವತಿಯರು ಭಾಗಿಯಾಗಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಹೊನ್ನಕೇರಿ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಮನೆ ಮಾಡಿದ ಸಂಭ್ರಮ ಅಂತ ಹೇಳ್ಬೋದು. ಲಕ್ಷ ದೀಪ ಉತ್ಸವ ಹಿನ್ನೆಲೆಯಲ್ಲಿ ನೋಡ್ಬೋದು ನೀವು ಸಹಸ್ರಾರು ಸಂಖ್ಯೆಯಲ್ಲಿ ತಾಯಂದಿರೇನದಂದ್ರೆ ದೇವಸ್ಥಾನದಲ್ಲಿ ದೀಪಗಳನ್ನ ಹಚ್ಚುವ ಮೂಲಕ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಜಿಲ್ಲೆಯ ಅತ್ಯಂತ ಶಕ್ತಿಶಾಲಿ, ಅತಿ ಹೆಚ್ಚು ಜನರದ ಆರಾಧ್ಯ ದೈವವಾದ ಶ್ರೀ ಹೊನ್ನಕೇರಿ ಸಿದ್ದೇಶ್ವರ ದೇವಸ್ಥಾನದಲ್ಲಿ ನಾವಿದ್ದೀವಿ. ನೋಡ್ಬೋದು, ಒಂದು ಲಕ್ಷ ದೀಪ ಉತ್ಸವ ನಡೀತಾ ಇದೆ. ದೇವಸ್ಥಾನದ ಆವರಣದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ತಾಯಂದಿರು ದೀಪ ಹಚ್ಚುವ ಮೂಲಕ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಲಕ್ಷ ದೀಪ ಉತ್ಸವದ ಸಂಭ್ರಮ ಏನದಂದ್ರೆ ಮನಿ ಮಾಡ್ಯದ ಅಂತ ಹೇಳ್ಬೋದು. ನೋಡ್ಬೋದು ನೀವು ದೃಶ್ಯದಲ್ಲಿ ಯಾವ ರೀತಿ ದೀಪಗಳನ್ನು ಹಚ್ತಾ ಇದ್ದಾರೆ. ಇಡೀ ಕುಟುಂಬಸ್ಥರು, ಪರಿವಾರದವರು ದೀಪಗಳನ್ನು ಹಚ್ಚುವ ಮೂಲಕ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸಾಕಷ್ಟು ಸಂಭ್ರಮ ಹೊನ್ನಕೇರಿ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಮನಿ ಮಾಡ್ಯದ ಅಂತ ಹೇಳ್ಬೋದು. ಇಲ್ಲಿ ಏನು ಈಗಾಗಲೇ ದೀಪವನ್ನು ಹಚ್ತಾ ಇದ್ದಾರೆ. ಯಾವ ರೀತಿ ಖುಷಿ ಆಗ್ತಾ ಇದೆ? ಇವತ್ತು ನಾವು ಇಲ್ಲಿ ಹೊನ್ಕೇರಿ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಲಕ್ಷ ದೀಪೋತ್ಸವ ಮಾಡ್ತಾ ಇದ್ದಾರೆ. ಮತ್ತು ಬೆಳಗ್ಗೆ ಕಳಸಾರೋಹಣ ಮಾಡಿದ್ದಾರೆ. 3 ದಿನ ಸತತವಾಗಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಇವತ್ತು ನಮ್ಮ ಮನಸ್ಸಿನಲ್ಲಿ ಏನದ ಮನೋಕಾಮನೆ ಎಲ್ಲ ನಾವು ದೀಪ ಹಚ್ಚುವ ಮೂಲಕ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಮತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಇಲ್ಲಿ ನೆರೆದಿದ್ದಾರೆ. ಇದನ್ನು ನೋಡಿ ತುಂಬ ಖುಷಿ ಆಗ್ತಾ ಇದೆ. ದೀಪಗಳನ್ನು ಹಚ್ತಾ ಇದ್ರಲ್ಲ? ಹೌದು, ದೀಪ ಹಚ್ತಾ ಇದ್ದೀವಿ. ಯಾವ ರೀತಿ ಒಂದು ಖುಷಿ ಆಗ್ತಾ ಇದೆ ಅಂದ್ರೆ ದೇವರಲ್ಲಿ ಏನು ಪ್ರಾರ್ಥನೆ ಮಾಡ್ತಾ ಇದ್ರಿ? ಈ ನಮ್ದು ಏನು ಮನಸ್ಸಿನದ ಅದನ್ನು ಇದು ಮಾಡ್ಕೊಂಡು ನೆರವೇರ್ಸಪ್ಪ ದೇವ್ರೆ ಅಂತೇಳಿ ನಾವು ದೀಪ ಹಚ್ತಾ ಇದ್ದೀವಿ ರೀ. ತುಂಬ ಖುಷಿ ಆಗ್ತಾ ಇದೆ ಇದನ್ನು ನೋಡಿ. ಇದು ಸಂಭ್ರಮ ಅನ್ಬೋದು. ನೋಡ್ಬೋದು ನೀವು ಸಾಕಷ್ಟು ಜನ ಮೊಬೈಲಲ್ಲಿ ವಿಡಿಯೋ ಕಾಲ್ ಮಾಡಿ ಅವ್ರ ಸಂಬಂಧಿಕರನ್ನು ತೋರಿಸೋದಿರ್ಬೋದು, ಮತ್ತು ಅದೇ ರೀತಿ ಸೆಲ್ಫಿ ಫೋಟೋಗಳನ್ನ ಇಳಿಸ್ಕೊಂಬೋದಿರ್ಬೋದು. ಹೀಗಾಗಿ ನಿಜಕ್ಕೂ ಹೊನ್ನಕೇರಿ ಸಿದ್ದೇಶ್ವರ ದೇವಸ್ಥಾನದ ಆವರಣದಲ್ಲಿ ಸಂಭ್ರಮ ಮನಿ ಮಾಡ್ಯದ ಅಂತ ಹೇಳ್ಬೋದು. ಲಕ್ಷ ದೀಪ ಉತ್ಸವ ಹಿನ್ನೆಲೆಯಲ್ಲಿ ನೋಡ್ಬೋದು ನೀವು ಯಾವ ರೀತಿ ದೀಪಗಳನ್ನು ಹಚ್ಚುವ ಮೂಲಕ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಭಕ್ತಾದಿಗಳು. ಹೀಗಾಗಿ ಲಕ್ಷ ದೀಪ ಉತ್ಸವದ ಸಂಭ್ರಮ ಬೀದರ್ನ ಹೊನ್ನಕೇರಿ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಮನಿ ಮಾಡ್ಯದ ಅಂತ ಹೇಳ್ಬೋದು. ಹೀಗಾಗಿ ಲಕ್ಷ ದೀಪ ಉತ್ಸವದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಏನದಂದ್ರೆ ತಾಯಂದಿರು, ಮಹಿಳೆಯರು, ಯುವತಿಯರು ಭಾಗಿಯಾಗಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.